ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ಸುಮಾರು ದಿನ ಆಗಿದೆ ಹೊಸ ರಿಕ್ರೂಟ್ಮೆಂಟ್ಸ್ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗಿತ್ತು. ಸೊ ಈಗ ನಮ್ಮ UPSC ಬೋರ್ಡ್ ಅವರು ಒಂದು ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ. ಫ್ರೆಶರ್ಸ್ಗೆ ಎಲಿಜಿಬಲ್ ಇದ್ದೀರಾ. ಸೊ ಇದರಲ್ಲಿ ಹಲವಾರು ಓಪನಿಂಗ್ಸ್ ಸಹ ಇದಾವೆ. ಎಕ್ಸ್ಪೀರಿಯನ್ಸ್ ಅವ್ರಿಗೂ ಸಹ ಇದೆ ಅಂಡ್ ನಾನ್ ಎಕ್ಸ್ಪೀರಿಯನ್ಸ್ ಫ್ರೆಶರ್ಸ್ಗೂ ಸಹ ಇದೆ. ವೆರಿ ಇಂಪಾರ್ಟೆಂಟ್ ಇಸ್ ಫಾರ್ ಫ್ರೆಶರ್ಸ್. ಸೊ ಫ್ರೆಶರ್ಸ್ ಅಲ್ಲಿ ಈ ಮೂರು ಹುದ್ದೆಗಳು ಏನ್ ನೋಡ್ತಾ ಇದ್ರ 12, 13 ಅಂಡ್ 14. ಓಕೆ, 12, 13 ಅಂಡ್ 14 ಇಲ್ಲಿ ನಾನು ತೋರಿಸಿರೋದು UPSC ವೆಬ್ಸೈಟ್ ಅಲ್ಲಿ ಇರೋಂತಹ ರಿಕ್ರೂಟ್ಮೆಂಟ್ಸ್ ಪೋರ್ಟಲ್ ಅಲ್ಲಿ ಇದೆ. ನಿಮಗೆ ಬೇಕಂದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೋಡ್ಕೋಬಹುದು. ಯಾರೆಲ್ಲ ನಮ್ಮ ಚಾನಲ್ ಇನ್ನು ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಿಕಾಸ್ ಇದೇ ತರ ಇನ್ನು ಹಲವಾರು ಅಪ್ಡೇಟ್ಸ್ ನಾನು ನಿಮ್ಮ ಮುಂದೆ ತಗೊಂಡ್ಬರ್ತಾ ಇರ್ತೀನಿ ಗೆಳೆಯರೆ. ಓಕೆ, ಅಂಡ್ ವೆರಿ ಇಂಪಾರ್ಟೆಂಟ್, ಈ ಪೋಸ್ಟ್ ಸಾಮಾನ್ಯವಾದ ಪೋಸ್ಟ್ ಅಲ್ಲ. ಇಟ್ ಈಸ್ ಎ ಸೈಂಟಿಸ್ಟ್ ಬಿ ಪೋಸ್ಟ್. ಇದೊಂದು ಗ್ರೂಪ್ ಎ ಆಗಿರುತ್ತೆ. ಗೆಜೆಟೆಡ್ ಪೋಸ್ಟ್ ಅಂತಾನೆ ಕರಿಬಹುದು ನೀವು. ಓಕೆ, ಗ್ರೂಪ್ ಎ ಗೆಜೆಟೆಡ್ ಪೋಸ್ಟ್ ಅಂತ ಕರಿಬಹುದು. ಸೈಂಟಿಸ್ಟ್ ಬಿ ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಟ್ಟಿದ್ದಾರೆ ನೋಡಿ, 3 ಪೊಸಿಷನ್ಸ್ ನ ಕರೆದಿದ್ದಾರೆ. 3 ಪೋಸ್ಟ್ ಅಂತ ಕರಿಬಹುದು ನಾವು. ಅಟ್ಮಾಸ್ಫಿಯರಿಕ್ ಸೈನ್ಸಸ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕರೆದಿದ್ದಾರೆ. ಜನರಲ್ ಮೆಟಿಯೋರಾಲಜಿನಲ್ಲೂ ಕರೆದಿದ್ದಾರೆ, ಅರ್ಥ ರಿಲೇಟೆಡ್ ಸ್ಟಡಿ ಮಾಡೋದಕ್ಕೆ. ಅಂಡ್ ಇನ್ಸ್ಟ್ರುಮೆಂಟೇಶನ್ ಅಲ್ಲೂ ಸಹ ಕರೆದಿದ್ದಾರೆ. ನಿಮಗೆ ಕೊನೆಯ ದಿನಾಂಕ ಬಂದು 12ನೇ ತಾರೀಕು ಜೂನ್ ಆಗಿರುತ್ತೆ. ಇನ್ನೂ ಸಾಧ್ಯವಾದಷ್ಟು 3 ದಿನ ನಿಮಗೆ ಕಾಲಾವಕಾಶ ಇದೆ. 12ನೇ ತಾರೀಕು ಮಿಡ್ ನೈಟ್ ತನಕ ಇರುತ್ತೆ. ಸೊ ನಾನು ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಮೇ 23ನೇ ತಾರೀಕೆ ಇದು ರಿಲೀಸ್ ಆಗಿತ್ತು. ಬಟ್ ಸ್ವಲ್ಪ ವಿಡಿಯೋ ಮಾಡೋದು ಲೇಟ್ ಆಗ್ಬಿಟ್ಟಿದೆ. ಬಟ್ ಈಗ ನೋಟಿಫಿಕೇಶನ್ ಬಗ್ಗೆ ಹೋಗೋಣ. ನೋಡಿ, ನೋಟಿಫಿಕೇಶನ್ ಅಲ್ಲಿ ನೋಡೋದಾದ್ರೆ ಫಸ್ಟ್ 12th ಪೋಸ್ಟ್ ಏನದು, ಸೈಂಟಿಸ್ಟ್ ಬಿ. ಯಾರಿಗೆ? ಅಟ್ಮಾಸ್ಫಿಯರಿಕ್ ಸೈನ್ಸಸ್ ಅವ್ರಿಗೆ. ಯಾವ ಡಿಪಾರ್ಟ್ಮೆಂಟ್ ನೋಡಿ, IMD ಅಂತ ಕರೀತಾರೆ. ಏನದು? ಇಂಡಿಯನ್ ಮೆಟಿಯೋರಾಲಜಿಕಲ್ ಡಿಪಾರ್ಟ್ಮೆಂಟ್. ಅದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಲ್ಲಿ ಬರುತ್ತೆ. ಪ್ಯೂರ್ ಗೌರ್ಮೆಂಟ್ ಗೈಸ್, ಯಾವುದೇ ತರದ ಕಾರ್ಪೊರೇಷನ್ ಇಲ್ಲ, ಏನು ಇರಲ್ಲ. ಪ್ಯೂರ್ ಗೌರ್ಮೆಂಟ್ ಪೋಸ್ಟ್ ಅಂತ ಕರಿಬಹುದು. ಎಷ್ಟು ವೇಕೆನ್ಸಿ ಇದಾವೆ ನೋಡಿ, ಒಟ್ಟಲ್ಲಿ 7 ವೇಕೆನ್ಸೀಸ್ ಇದಾವೆ. ಅನ್ರಿಸರ್ವ್ಡ್ಗೆ 3 ಇದಾವೆ, EWS 3, SC ಕ್ಯಾಟಗರಿಗೆ 1 ಇದೆ. ಏನಿದ್ರು ವೇಕೆನ್ಸೀಸ್ ಅಂತಂದ್ರೆ ಏನು ಎಕ್ಸ್ಪೀರಿಯನ್ಸ್ ಬೇಕಾ? ಫ್ರೆಶರ್ಸ್, ಪ್ಯೂರ್ ಫ್ರೆಶರ್ಸ್ ಗೈಸ್. 1 ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಫ್ರೆಶರ್ಸ್ ನೋಡಿ 35 ವರ್ಷ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಫಾರ್ UR ಅಂಡ್ EWS ಗೆ, 40 years ಫಾರ್ SC ಕ್ಯಾಟಗರಿಗೆ. ಓಕೆ, ಇನ್ನು OBC ಇದ್ರೆ ರಿಲ್ಯಾಕ್ಸೇಷನ್, SC ಇದ್ರೆ ರಿಲ್ಯಾಕ್ಸೇಷನ್, ಅದನ್ನು ಸಹ ಎಲಿಜಿಬಲ್ ಇರುತ್ತೆ. ಅಂಡ್ ಇಲ್ಲಿ ನೋಡಿ, ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಏನ್ ಕೇಳಿದಾನೆ, ಮಾಸ್ಟರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಫ್ರಮ್ ಎ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್. ಯಾವ ಬ್ರಾಂಚ್ ಅಲ್ಲಿ ಇರ್ಬೇಕಂತ ಕೊಟ್ಟಿದ್ದಾನೆ ನೋಡಿ. ಅಟ್ಮಾಸ್ಫಿಯರಿಕ್ ಸೈನ್ಸ್, ಓಷಿಯನ್ ಸೈನ್ಸ್, ಹೈಡ್ರಾಲಜಿ, ಅಟ್ಮಾಸ್ಫಿಯರಿಕ್ ಸೈನ್ಸ್ ಫಿಸಿಕ್ಸ್, ಅಟ್ಮಾಸ್ಫಿಯರಿಕ್ ಓಷಿಯನ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ರೇಡಾರ್ ಅಂಡ್ ಮೈಕ್ರೋವೇವ್ ಇಂಜಿನಿಯರಿಂಗ್. ಈ ಹಲವಾರು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ನೀವು MTech ಮಾಡಿದ್ರೆ ಮಾತ್ರ, ಮಾಸ್ಟರ್ ಡಿಗ್ರಿ ಪಡೆದಿದ್ರೆ, ಓಕೆ, MTech ಆರ್ ಮಾಸ್ಟರ್ ME ಮಾಡಿದ್ರೆ, ಮಾಸ್ಟರ್ ಆಫ್ ಇಂಜಿನಿಯರಿಂಗ್ ಆರ್ ಮಾಸ್ಟರ್ ಆಫ್ ಟೆಕ್ನಾಲಜಿ ಮಾಡಿದ್ರೆ, ಓಕೆ, ಅವಾಗ ಮಾತ್ರ ನೀವು ಎಲಿಜಿಬಲ್. ಯೂಶಲಿ MTech ಅಲ್ಲಿ ಈ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಮಾಡಿದ್ರೆ ನೀವು ಈ ಪೋಸ್ಟ್ಗೆ ಎಲಿಜಿಬಲ್ ಇರ್ತೀರಾ. ನೋಡಿ, ಪ್ರೊಬೇಷನ್ ಬಂದ್ಬಿಟ್ಟು 2 ವರ್ಷ ಆಗಿರುತ್ತೆ. ನೋಡಿ, ಗ್ರೂಪ್ ಎ ಪೋಸ್ಟ್ ಇದು, ಪರ್ಮನೆಂಟ್ ವೇಕೆನ್ಸಿ. ಪೋಸ್ಟಿಂಗ್ ಎಲ್ಲಿರುತ್ತೆ ಹೇಳಕ್ಕಾಗಲ್ಲ. ಡ್ಯೂಟೀಸ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೊಟ್ಟಿದ್ದಾರೆ. ಸೂಪರ್ವೈಸ್ ಮಾಡಬೇಕಾಗುತ್ತೆ ಎಲ್ಲ ಅಬ್ಸರ್ವೇಷನ್ಸ್, ಹಾಗೂ ಕ್ಲೈಮಟಾಲಜಿಕಲ್ ಇನ್ಫಾರ್ಮೇಶನ್ ನೋಡ್ಕೋಬೇಕು. ಫಂಕ್ಷನ್ ಆಸ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಟೆಕ್ನಿಕಲ್ ಹೆಡ್ಸ್ ಆಫ್ ಮೆಟ್ರಾಲಜಿಕಲ್ ಸೆಂಟರ್ಸ್ ಹೆಡ್ ತರನು ಇರ್ತೀರಾ. ಅಂಡ್ ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವು ರೋಲ್ಸ್ ಚೆನ್ನಾಗೇ ಇರ್ತವೆ. ಸೊ ಈ ರೋಲ್ ಈಸ್ ವೆರಿ ಗುಡ್ ರೋಲ್ ಅಂತ ನಾನು ಕರಿಬಹುದು. ಓಕೆ, ಪೊಸಿಷನಲ್ ಆಸ್ಟ್ರಾನಾಮಿಕಲ್ ಸೆಂಟರ್ ಅಂಡ್ ಮೆಟ್ರಾಲಜಿಕಲ್ ಆಫೀಸರ್ಸ್ ಎಕ್ಸೆಟ್ರಾ, ಇವೆಲ್ಲಾನು ನೀವು ನೋಡ್ಕೋಬೇಕಾಗುತ್ತೆ. ಓಕೆ, ಇದು ನಿಮ್ಮ ಡ್ಯೂಟಿ. ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ನ್ಯೂ ಡೆಲ್ಲಿ ಇದೆ, ಬಟ್ ನೀವು ಸರ್ವ್ ಮಾಡೋದು ಆಲ್ ಓವರ್ ಇಂಡಿಯಾ ಎಲ್ಲಾದ್ರೂ ಇರ್ಬೋದು. ಓಕೆ, ಡೈರೆಕ್ಟ್ ರಿಕ್ರೂಟ್ ಶೆಲ್ ಬಿ ರಿಕ್ವೈರ್ಡ್ ಟು ಸಕ್ಸಸ್ಫುಲಿ ಕಂಪ್ಲೀಟ್ ಎ ಮ್ಯಾಂಡೇಟರಿ ಇಂಡಕ್ಷನ್ ಟ್ರೈನಿಂಗ್ ಆಫ್ ಅಟ್ ಲೀಸ್ಟ್ 2 weeks ಡ್ಯೂರೇಷನ್ ಆಸ್ ಪ್ರಿಸ್ಕ್ರೈಬ್ಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ ಫಾರ್ ಕಂಪ್ಲೀಷನ್ ಆಫ್ ಪ್ರೊಬೇಷನ್. ಪ್ರೊಬೇಷನ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ನಿಮ್ಗೆ ಒಂದು 2 weeks ಮ್ಯಾಂಡೇಟರಿ ಟ್ರೈನಿಂಗ್ ಇರುತ್ತೆ. ಅದಾದ್ಮೇಲೆ ನಿಮ್ಮ ಡೈರೆಕ್ಟ್ ರಿಕ್ರೂಟ್ ಅಂತ ತಗೋತಾರೆ. ಇದು ಆಕ್ಚುಲಿ ಡೈರೆಕ್ಟ್ ರಿಕ್ರೂಟೇ, ಬಟ್ ಇದಕ್ಕೆ ಎಕ್ಸಾಮ್ ಇರುತ್ತೆ. ಓಕೆ, ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಅಪ್ಲಿಕೇಶನ್ಸ್ ರಿಸೀವ್ಡ್. ಸೈಂಟಿಸ್ಟ್ ಬಿ ಜನರಲ್ ಮೆಟೆರಾಲಜಿ ಆಗಬೇಕು ಅಂತಂದ್ರೆ ನೋಡಿ, ವೇಕೆನ್ಸೀಸ್ ಇವ್ರಿಗೆ ಜಾಸ್ತಿ ಇದೆ. 12, 11, 1, 5, 1. ಸೊ ಇಷ್ಟೆಲ್ಲ ವೇಕೆನ್ಸೀಸ್ ಇದಾವೆ. ಸೊ ಇದರಲ್ಲೂ ಯಾವ ಪೋಸ್ಟ್ ಯಾವ ಬ್ರಾಂಚ್ಗೆ ಎಲಿಜಿಬಲ್ ನೋಡೋಣ. ಇದನ್ನು ಮಾಸ್ಟರ್ಸ್ ಡಿಗ್ರಿ ಮಾಡಿರ್ಬೇಕು, ಮ್ಯಾಥ್ಸ್, ಫಿಸಿಕ್ಸ್, ಅಟ್ಮಾಸ್ಫಿಯರಿಕ್ ಫಿಸಿಕ್ಸ್ ಆರ್ ಸೈನ್ಸಸ್, ಮೆಟ್ರಾಲಜಿ. ಓಕೆ, ಏಜ್ ಲಿಮಿಟ್ ನೋಡ್ಕೋಬಹುದು, ನೋಡ್ಬಿಟ್ಟು ಅಪ್ಲೈ ಮಾಡಿ ಗಾಯ್ಸ್. ನೀವು ಎಲಿಜಿಬಲ್ ಇದ್ರೆ ಅಂತಂದ್ರೆ ಮಿಸ್ ಮಾಡ್ಕೋಬೇಡಿ, ಇದೊಂದು ಒಳ್ಳೆ ಡಿಪಾರ್ಟ್ಮೆಂಟ್. ಇನ್ನೊಂದು ಸೈಂಟಿಸ್ಟ್ ಬಿ ಇನ್ಸ್ಟ್ರುಮೆಂಟೇಶನ್ ಅಂತ ಬಂದಾಗ ಅನ್ರಿಸರ್ವ್ಡ್ 3, ಓಕೆ, ಅನ್ರಿಸರ್ವ್ಡ್ 3, EWS 3, ಓಕೆ, OBC 2, SC 1 ಇಷ್ಟೆಲ್ಲ ಕೊಟ್ಟಿದ್ದಾರೆ. ಅಂಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದಾಗ ಇಲ್ಲಿ ಮಾತ್ರ ನೋಡ್ಬೋದು ನೀವು. ಎಜುಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ಲೆವೆಲ್ 10 ಪೇ ಸ್ಕೇಲ್ ಕೊಟ್ಟಿದ್ದಾನೆ, ಪೇ ಸ್ಕೇಲ್. ಅಂಡ್ EWS 35 years, 38 years ಫಾರ್ OBC, 40 years ಫಾರ್ SC.
ಅಂಡ್ ಏಜ್ ರಿಲ್ಯಾಕ್ಸೇಷನ್ ಸಹ ಇದೆ ಫಾರ್ PWD ಕ್ಯಾಂಡಿಡೇಟ್ಸ್ 10 ಇಯರ್ಸ್. ಈಗ ಬ್ಯಾಚುಲರ್ಸ್ ಡಿಗ್ರಿ ಇದಕ್ಕೆ ಮಾತ್ರ ಬ್ಯಾಚುಲರ್ ಡಿಗ್ರಿ ಕೊಟ್ಟಿದ್ದಾರೆ ಇನ್ಸ್ಟ್ರುಮೆಂಟೇಷನ್ ಮಾಡಿದವ್ರಿಗೆ. ಯಾವ್ದೆಲ್ಲ ಬ್ರಾಂಚ್ ಎಲಿಜಿಬಲ್ ಇದಾರೆ ಅನ್ನೋದು 7 ಬ್ರಾಂಚ್ ಕೊಟ್ಟಿದ್ದಾರೆ ನೋಡಿ, 5 6 7 ಬ್ರಾಂಚ್. ಓಕೆ, ಯಾವ್ದು ಎಲೆಕ್ಟ್ರೋ EC ದವರು ಎಲಿಜಿಬಲ್ ಇದ್ದೀರಾ, ಮೆಕ್ಯಾನಿಕಲ್ ಅವ್ರು ಎಲಿಜಿಬಲ್ ಇದ್ದೀರಾ, IT ದವ್ರು ಎಲಿಜಿಬಲ್ ಇದ್ದೀರಾ. ಓಕೆ, ಅಂಡ್ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮೆಕಾಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಲ್ಲಾ ಬ್ರಾಂಚ್ ಅವ್ರು ಎಲಿಜಿಬಲ್ ಇದ್ದೀರಾ. ಸೊ ಅಪ್ಲೈ ಮಾಡ್ಕೊಳ್ಳಿ, ಇದೊಂದು ಸುವರ್ಣ ಅವಕಾಶ ಅಂತಾನೆ ಕರಿಬಹುದು ನಾನು. ಅಂಡ್ ಅಪ್ಲೈ ಮಾಡೋದಕ್ಕೆ ಏನಾದ್ರು ತೊಂದರೆಗಳಿದಾವೆ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಅಪ್ಲಿಕೇಶನ್ ಇದೆ. ನೀವು ಈ ಪರ್ಟಿಕ್ಯುಲರ್ ವೆಬ್ಸೈಟ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ರೆ, ಈ ಲಿಂಕ್ ಹೋಗಿ ನಂತರ ಲಾಗಿನ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮಾಡಿದ್ದೆ ಲಾಗಿನ್ ಮಾಡ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಆಗಿ ಪಾಯಿಂಟ್ ಟು ಪಿನ್ ಇನ್ಫಾರ್ಮೇಶನ್ ಸಹಿಯಾಗಿರ್ಲಿ ಗೈಸ್. ಓಕೆ, ಯಾವುದೇ ತರದ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕನ್ಫ್ಯೂಷನ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ಐ ವಿಲ್ ಗೈಡ್ ಯು ಟು ಅಪ್ಲೈ ದ ಅಪ್ಲಿಕೇಶನ್. ಓಕೆ, ಅಂಡ್ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ಬೇಕಂತ ಅನ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಯಾವಾಗಲೂ ಮಾಡ್ಬೋದು. ಐ ವಿಲ್ ಟ್ರೈ ಟು ರೆಸ್ಪಾಂಡ್ ಅಟ್ ಮೈ ಫ್ರೀ ಟೈಮ್. ಅಂಡ್ ಇದಾದ ನಂತರ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಅಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೂ ಸಹ ಶೇರ್ ಮಾಡಿ. ಅಂಡ್ ಇಲ್ಲಿ ತನಕ ನನ್ನ ವಿಡಿಯೋ ವಾಚ್ ಮಾಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್ ಗೈಸ್. ಅಂಡ್ ಎನಿ ಟೈಮ್ ಅಪ್ರೋಚ್ ಮಾಡಿ ಥ್ರೂ ಕಮೆಂಟ್ ಆರ್ ಥ್ರೂ ಕಾಲ್ಸ್ or through messages. Okay, and I wish you all the best, guys. And see you in the next session. Good day, guys. Take care. Bye.